ನಿನ್ನನ್ನು ಕಾಪಾಡಲು ಬರಲು ಇನ್ನೇನು ದ್ವಾಪಾರ ಬಿಗದ ಕೃಷ್ಣನಂತವರು ಯಾರು ಇಲ್ಲ. ಈ ಜಗದಲ್ಲಿ ನಿಮ್ಮಂತ ಸುಂದರಿಯನ್ನು ಸೀರೆಯನ್ನು ಸೆಳೆಯುವ ದುಶ್ಯಾಸನ ತುಂಬಿಕೊಂಡಿರುವರು ಈ ಕೆಟ್ಟ ಯುಗದಲ್ಲಿ. ದ್ವಾಪರ ಯುಗದಲ್ಲಿ ದ್ರೌಪದಿಯ ಸೀರೆ ಸೇದ ದುಶ್ಯಾಸನದ ಗತಿ ಏನಾಯಿತು ಎನ್ನುವುದು ಗೊತ್ತಿಲ್ಲವೆಂದು ಕಾಣುತ್ತೆ ನಿಮಗೆ. ನೋಡಿ, ಗೊತ್ತು ಗುರಿ ಇಲ್ಲದ ಒಂದು ಹೆಣ್ಣನ್ನ ಅಟ್ಟಿಸಿಕೊಂಡು ಬರುವುದು ಮಾನವಂತರ ಲಕ್ಷಣವಲ್ಲ. ಮಾನವಂತರ ಲಕ್ಷಣವಲ್ಲ. ನಿನ್ನಂತ ಸುಂದರಿಯರ ಸೆರಗು ಸ್ವಲ್ಪ ಕೆಳಗೆ ಜಾರಿದರೆ ಸಾಕು. ಕಣ್ಣನ್ನು ಅಲ್ಲಾಡಿಸದೆ ನೋಡುವ ಈ ಸಮಾಜದ ಜನರು ಎದ್ದು ಬಂದು ಎದೆಗೆ ಒದೆಯುವರ. ಆದರೆ ಕಾಮವೆಂಬ ಕತ್ತೆಯಿಂದ ಹೆಣ್ಣೆಂಬ ಶೀಲಕ್ಕೆ ಕಿಚ್ಚನ್ನಿರದೆ ಬಿಡಲಾರರು ಈ ಸಮಾಜದ ಮಾನವಂತ ಪುರುಷರು. ಕೋಟಿ ತಾನು ಕೆಡೋದಲ್ಲದೆ ಇಡೀ ತೋಟಾಣೆ ಕೆಡಿಸಿತು ಎಂಬಂತೆ ನೀನೊಬ್ಬ ಮಾಡೋ ಹೇಸಿ ಕೃತ್ಯದಿಂದ ಇಡೀ ಗಂಡು ಜಾತಿಗೆ ಅವಮಾನ ಮಾಡಬೇಡ. ಮಾಡೋಲ್ಲ ಗಂಡಸರು ಎದ್ದು ಬಂದು ನಿನ್ನೆದೆಗೆ ಒದ್ದಾರು. ಎಚ್ಚರ. ನಾಯ ಎಂದು ಅಲ್ಲ ಬೆಳೆಯಬೇಕ. ಹೋರಾಡುತ್ತಿರುವ ಈ ನಿನ್ನ ಕಂಪು ಮುಂಗಿರುಳು ಮಾಡಿದೆ ಈ ಮನ್ಮಥನಿಗೆ ಮೋಡಿ. ಈ ನಿನ್ನ ಕೇಶ ರಾಶಿಗಳ ಜೊತೆ ಸರಿಗಮಪ ಎಂಬ ವೀಣೆ ನುಡಿಸಲು ಹಂಬಲಿಸಿ ಬಂದಿರುವೆ ರತಿ. ಈ ರತಿಕನಿಗೆ ಕೊಡುವೆಯೋ ಈ ನಿನ್ನ ಶ್ರೀಗಂಧವನ್ನು ಸವಿಯಲು ಅನುಮತಿ. ಗೊತ್ತು ಗುರಿ ಇಲ್ಲದ ಕಮಂಗಿಗೆ ಕೊಡಲು ಲಜ್ಜೆಗೆಟ್ಟ ಹೆಣ್ಣಲ್ಲ ಈ ರೇವತಿ. ಹಾ ಹಾ ಹಾ, ನಾನ್ಯಾರೆಂದು ನಿನಗೆ ಗೊತ್ತಾದರೆ ನೀನೇ ಬಿಚ್ಚಿ ಉಳಿಸುವೆ ಈ ನಿನ್ನ ಶೀಲವೆಂಬ ಶೃಂಗಾರವನ್ನು. ನೀವ್ಯಾರೆಂದು ತಿಳಿದುಕೊಳ್ಳುವ ಅವಶ್ಯಕತೆ ನನಗಿಲ್ಲ. ನನಗಿದೆ. ನಾನು ಕರ್ಮೇಂದ್ರ ಅಂತ ಈ ಊರ ಗರ್ಭ ಶ್ರೀಮಂತ ರಾಮಭಕ್ತನ ಸೋದರಾಳಿಯ. ನಡು, ರಾವಣನ ರಾಜ್ಯದಲ್ಲಿ ರಾಕ್ಷಸರೇ ಇರ್ತಾರೆ ಹೊರತು ರಾಮ ಲಕ್ಷ್ಮಣರಿರಲಾರರು. ನಡು, ನಿನ್ನ ರಾಕ್ಷಸ ವರ್ತನೆ ಈ ರೇವತಿ ಮುಂದೆ ನಡೆಯೋದಿಲ್ಲ. ಸುಮ್ಮನೆ ದಾರಿ ಬಿಡು. ಇಲ್ಲವಾದ್ರೆ ನನ್ನ ಮಾವ ಸೂರ್ಯ ಬಂದ್ರೆ ನಿನಗೆ ಉಳಿಗಾಲವಿಲ್ಲ. ನಿನ್ನ ಮಾವ ಸೂರ್ಯನಿಂದ ನನಗೆ ಉಳಿಗಾಲವಿಲ್ಲವೆಂದು ಬಗಳಿದೆ ಏನಲೇ ಹೆಣ್ಣೆ. ಈಗ ಈ ನಿನ್ನ ಸುಂದರವಾದ ಶಂತನಕ್ಕೆ ಅಳಿಗಾಲವಾದರೆ ಈ ಕರ್ಮೇಂದ್ರನಿಗೆ ಕರ್ಮೇಂದ್ರ, ಹೌದು, ಇದೇ ಸರಿಯಾದ ಮಾರ್ಗ. ಕರ್ಮೇಂದ್ರ, ನನ್ನನ್ನ ಮುಟ್ಟಲು ಮುಂದಡಿ ಇಟ್ಟದ್ದೀಯಾದ್ರೆ ಆಹುತಿಯಾಗುವೆ ಈ ರೇವತೆಯ ಕೈಯಲ್ಲಿ.
ಏನಮ್ಮ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ಹೆಣ್ಣು ಕಂಡರೆ ಜೊಲ್ಲು ಸುರಿಸುವ ಇಂಥ ಕಚ್ಚೆ ಹಾರುಕ ನನ್ನ ಮಕ್ಕಳಿಗೆ ಸರಿಯಾದ ಉಡುಗೊರೆಯನ್ನೇ ಕೊಟ್ಟಿರುವೆ. ಕರ್ಣ ಅವಳು ಕೊಟ್ಟಿರುವ ಉಡುಗೊರೆಗೆ ಪ್ರತಿ ಉಡುಗೊರೆ ಕೊಡಲು ಸಿದ್ಧನಾಗಿ ನಿಂತಿರುವೆ. ಕೈಗೆತ್ತ ಕರ್ಮೇಂದ್ರನಾಗಿ ಏ ಹುಚ್ಚ, ನಾನು ಕೈಗೊಂಡಿರುವ ಈ ಪ್ರೇಮ ಸನ್ನಿವೇಶವನ್ನು ಹಾಳು ಮಾಡಲು ಬಂದಿರುವವನು ನೀನವನು. ಕಾಂಡು ನನ್ನನ್ನು ಯಾರೆಂದು ತಿಳಿದುಕೊಂಡಿರುವೆ? ಸಾಧಾರಣ ಸಿಂಹವಲ್ಲ, ಬೇಟೆಗಾಗಿ ಹಂಚು ಹಾಕಿರೋ ಹಚ್ಚಿದ ಸಿಂಹ. ಈ ಸಿಂಹ ಭಾರತಾಂಬೆಯ ಮಡಿಲಲ್ಲಿ ಚಲಿಸಿ ಭಾರತ ನಾರಿಯರ ಮಾನಭಂಗ ಮಾಡುವ ನಿನ್ನಂತ ಲುಚ್ಚ ಲೋಪರ್ ನೀಚನ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸಲು ಬಂದ ಆಪತ್ ಬಾಂಧವ ಕರುಣನಿವನು. ನಿಮ್ಮಂತ ಆಪತ್ ಬಾಂಧವರ ಜೀವಕ್ಕೆ ಸಂತು ರೂಪಿಸುವ ಜಗತ್ತೈತ ವೀರ ಈ ಕರ್ಮೇಂದ್ರನಿಗೆ. ಈ ಕರ್ಮೇಂದ್ರನಿಗೆ ಬುದ್ಧಿ ಕಲಿಸುವ ಸಾಹಸಕ್ಕೆ ನೀನು ಕೈ ಹಾಕಿ ನಿನ್ನ ಜೀವಕ್ಕೆ ಕಂಟಕವನ್ನು ತಂದುಕೊಳ್ಳಬೇಡ. ಹೊರಟು ಹೋಗು ಇಲ್ಲಿಂದ. ಕಂಟಕ ಅಂಗಳದಲ್ಲಿ ಅಂಬೆಗಾಲಿತ್ತಾಡುವ ಹಸಿಗೂಸು ನೀನು. ನಿನ್ನಂತ ತಲೆಮಾಸದ ಕೂಸಿಗೆನಿಂದ ಈ ಕರುಣನಿಗೆ ಕಂಟಕ. ಧರ್ಮೇಂದ್ರ, ಕಾಮದ ಮದವೇರಿದ ನಿನ್ನಂತವರ ಮದ ಇಳಿಸಲು ಸಚ್ಚಾಗಿ ಬಂದಿರುವನು ಈ ಕಂಗೆಟ್ಟ ಕರುಣ. ಲೇ ಕರ್ಣ, ಈ ನಿನ್ನ ಪೊಗರು ಈ ಕರ್ಮೇಂದ್ರನ ಮುಂದೆ ವರ್ಕೌಟ್ ಆಗಲಾರದು. ಬೇಡಿಕೊಂಡರೂ ಬಿಡುವವನಲ್ಲ, ತಾಳ್ಮೆಯಿಂದ ತಲೆ ತಗ್ಗಿಸಿದರೂ ಬಗ್ಗುವವನಲ್ಲ. ನೆತ್ತಿಯ ಮೇಲಿನ ಮಾಸ ಆರದ ಕೂಸು ನೀನು. ನಿನ್ನಂತ ಬಚ್ಚಾಲೆ, ನಿನ್ನಂತ ಬಚ್ಚ ಬಾಯಿಗೆ ಬಂದಂತೆ ಬೊಗುಳ್ತಿ ಎಂದು ಹೊರಟು ಹೋಗುವ ಮಾತೇ ಇಲ್ಲ. ಈ ಕರುಣ ನಿನ್ನಲ್ಲಿ ತಾಕತ್ತಿದ್ದರೆ ಮುಟ್ಟಿರೋದು ಈ ಅಪನೆಯನ್ನ. ಲೇ ಕರುಣ, ಈ ನನ್ನ ತಾಕತ್ತನ್ನು ತೋರಿಸುವುದಕ್ಕಾಗಿಯೇ ನಡೆದು ನಿಲ್ಲಿಸಿರುವೆ ಮಗನೇ ಈ ರಂಬೆಯಂತ ಹೆಣ್ಣನ್ನು. ಈ ಕೈಗೆ ಸಿಕ್ಕ ಈ ರಂಬೆಯ ಸುಖವನ್ನು ಸವಿಯದೆ ಬಿಟ್ಟರೆ ಈ ಕರ್ಮೇಂದ್ರನ ಕ್ಯಾರೆಕ್ಟರಿಗೆ ಅವಮಾನ ಅರಿಯಲಾರದು ನನ್ನ ಕಾಮದಾಹ. ನನ್ನ ಮೈ ಮುಟ್ಟಲು ಮುಂದಡಿ ಇಟ್ಟಂತೆಯಾದ್ರೆ ನಿನ್ನ ಅಳಿಗಾಲ ಪ್ರಾರಂಭವಾಗುವುದು. ಎಚ್ಚರ! ಎಚ್ಚೆತ್ತುಕೊಳ್ಳುವ ಜಾಯಮಾನ ಈ ಕರ್ಮೇಂದ್ರನದಲ್ಲಮ್ಮ. ಇಂಥ ಕಾಮುಕರ ಗರ್ವ ಕರಗಬೇಕಾದರೆ ನಿಮ್ಮಂತ ವೀರ ನಾರಿಯರು ಗಂಡು ಕಚ್ಚಿ ಹಾಕಿ ಆ ಕಾಳಿ ರಾಕ್ಷಸರನ್ನು ಸಂಹಾರ ಮಾಡಿದಂತೆ ಸಂಹಾರ ಮಾಡಿದಾಗ ಸಮಾಪ್ತಿಯಾಗುವುದು ಇಂಥ ಕಾಮುಕರ ಅಟ್ಟಹಾಸ. ನಿನ್ನ ಮಾತು ನಿಜ ಅಣ್ಣ. ಇಂಥ ವಿಷ ಜಂತುಗಳನ್ನ ನಿರ್ನಾಮ ಮಾಡಬೇಕಾದ್ರೆ ಈ ನಾಡಿನ ನಾರಿಯರು ಕೈಯಲ್ಲಿ ಕತ್ತೆ ಹಿಡಿದು ಕಿತ್ತೂರು ಚೆನ್ನಮ್ಮನ ಅವತಾರ ತಾಳಿದಾಗ ಇಂಥ ಕಾಮಕರ ಸಕ್ಕಡಬಾದು.
ಏ ನಿನ್ನಂತ ಸ್ವಚ್ಛಿನ ಹೆಣ್ಣುಗಳಿಗೆ ನನ್ನ ಕಾಮದ ಬೀಜವನ್ನು ಬಿತ್ತಿ ಮದುವೆಗೆ ಮುಂಚೆ ಮಗುವನ್ನು ಕೊಟ್ಟ ಈ ಕರ್ಮೇಂದ್ರನಿಗೆ ಬುದ್ಧಿ ಕಲಿಸುವ ಸಾಹಸಕ್ಕೆ ಕೈ ಹಾಕಿ ನಿನ್ನ ಶೀಲವನ್ನು ಮಣ್ಣು ಪಾಲು ಮಾಡಿಕೊಳ್ಳಬೇಡ. ಏಕೆ ಗಂಟಲ ಹರಿಯುವ ಹಾಗೆ ಚೀರಿಕೊಳ್ಳುವೆ ಕರ್ಮೇಂದ್ರ? ಏಕೆ ಗಂಟಲ ಹರಿಯುವ ಹಾಗೆ ಚೀರಿಕೊಳ್ಳುವೆ? ಕೊಪ್ಪಿದ ಮಗನೇ, ನೀ ನಿಮ್ಮಪ್ಪನ ಮಗನೇ ನೀನಾಗಿದ್ದರೆ ಮುಟ್ಟಿರೋದು ಈ ನಾರಿಯನ್ನ. ಈ ಗರುಡನ ಖಡ್ಗಕ್ಕೆ ಭಾಗವಾಗುವುದು ನಿನ್ನ ಕೊಪ್ಪಿದ ದೇಹ. ಬೇಡಲ್ಲ, ಇಂಥ ರಾಕ್ಷಸನ ಅಂತ್ಯ ಮಾಡಿ ನೀನೇಕೆ ಅಪವಿತ್ರನಾಗುವೆ? ಇವನು ಮಾಡಿದ ಕರ್ಮಕ್ಕೆ ಆ ದೇವರೇ ಇವನಿಗೆ ಶಿಕ್ಷೆ ಕೊಡ್ತಾನೆ. ಆ ದೇವರು ಕೊಡುವ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಬಹುದು. ಆದರೆ ಈ ಕರ್ಣ ಕೊಡುವ ಧರ್ಮದ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಲೇ ಕರ್ಮೇಂದ್ರ, ಈ ಕರ್ಣನೆಂಬ ಒಂಟಿ ಗುಡ್ಡದ ಗೂಳಿ ಸೈಲೆಂಟ್ ಆಗಿದೆ ಎಂದು ಗಾಂಚಲಿ ಮಾಡಿದರೆ ಈ ಗೂಳಿ ಗುತ್ತೋ ಏಟಿಗೆ ಗೋಗಲ್ಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಲೇ ಗಾಂಡು, ಐ ಆಮ್ ನಾಟೋರಿಯಸ್. ಲೇ ಕರ್ಮೇಂದ್ರ, ಒಂದು ಹೆಣ್ಣನ್ನು ರೇಗಿಸಿದ್ದು ತಪ್ಪಾಯಿತೆಂದು ಕ್ಷಮೆ ಕೇಳು. ಇಲ್ಲವಾದರೆ ಈ ಕರುಣನ ಚಂಗಣ್ಣಿಗೆ ಸುಟ್ಟು ಭಸ್ಮವಾಗುವೆ. ಎಚ್ಚರ. ನಾನು ಎದ್ದ ಗಳಿಗೆ ಸರಿ ಇಲ್ಲವೆಂದು ಕಾಣುತ್ತದೆ. ನಾನು ಅಂದುಕೊಂಡ ಕಾರ್ಯಗಳೆಲ್ಲವೂ ವಿಫಲವಾಗುತ್ತಿದೆ. ಮುಂದೊಂದು ದಿನ ಈ ರೇವತಿಯ ಶೀಲಕ್ಕೆ ಕೊಳ್ಳಿಗಿಡುವೆ. ಇಂದು ಇವನು ಹೇಳಿದಂತೆ ನಟನೆ ಮಾಡಿ ಇಲ್ಲಿಂದ ಕಾಲು ಕೀಳಲೇಬೇಕು. ಆತುರಪಟ್ಟು ದುಡುಕಿ ನಿನ್ನ ಮೇಲೆ ದೊಡ್ಡ ತಪ್ಪು ಮಾಡಿದೆ. ನನ್ನನ್ನು ಕ್ಷಮಿಸಿ ಬಿಡು ರೇವತಿ, ನನ್ನನ್ನು ಕ್ಷಮಿಸಿ ಬಿಡು. ತಪ್ಪು ಮಾಡಿ ಕ್ಷಮೆ ಕೇಳೋದ್ರಲ್ಲಿ ಅರ್ಥವಿರೋದಿಲ್ಲ. ಇನ್ನು ಮುಂದೆ ತಪ್ಪು ಮಾಡದ ಹಾಗೆ ಬಾಳೋದನ್ನ ಕಲಿತುಕೋ. ಅಲ್ಲ, ನಿಮ್ಮಿಂದ ತುಂಬಾ ಉಪಕಾರವಾಯಿತು. ನೀವು ಈ ಸಭೆಗೆ ಬರ್ದೇ ಹೋಗಿದ್ರೆ ಈ ಪಾಪಿ ಇಷ್ಟೊತ್ತಿಗಾಗ್ಲಿ ನನ್ನನ್ನು ಏನ್ ಮಾಡ್ತಾ ಇತ್ತೋ ಏನೋ. ಹಾ, ಬನ್ನಿ, ನಮ್ಮ ಮನೆಗೆ ಹೋಗಿ ಕಾಫಿ ಕುಟ್ಕೊಂಡು ಹೋಗೋದ್ರಂತೆ. ನೀನೀಗ ಮನೆಗೆ ನಡೀತಂಗಿ. ಮತ್ತೊಂದು ದಿನ ಖಂಡಿತವಾಗಿಯೂ ಬರುತ್ತೇನೆ. ಸರಿಯಲ್ಲ, ನಾನೀಗ ಹೋಗ್ತೀನಿ. ಸುಂದರವಾಗಿ ಕಾಣುವ ಗಾಜು ಕೆಳಗೆ ಬಿದ್ದಾಗ ಹರಿತವಾದ ಆಯುಧವಾದಂತೆ ಈಗ ಈ ಕರ್ಮೇಂದ್ರನ ಘನತೆಯನ್ನು ಮಣ್ಣು ಪಾಲು ಮಾಡಿದೆಯಲ್ಲ. ಅನ್ನ ಸೇರಿನ ಆಯುಧ ಗಾಜಿನಂತೆ ಹರಿತವಾಗಿದೆ. ನಿನ್ನ ಎದೆಯನ್ನು ಬಗೆಯೇ ಬಿಡಲಾರದು. ಲೇ ಕರ್ಮೇಂದ್ರ, ನಿನ್ನ ಹರಿತವಾದ ಗಾಜಿನ ಆಯುಧದಿಂದಲೇ ನಿನ್ನ ಕಾರುಗಳನ್ನೇ ಕತ್ತರಿಸಿ ಹಾಕುವನು ಈ ಕರ್ಣ. ಲೇ ಕರ್ಮೇಂದ್ರ, ಈ ಕರ್ಣ ಸೈಲೆಂಟ್ ಆಗಿ ಒಂದು ಅವಾಜ್ ಹಾಕಿದ್ದಕ್ಕೇನೆ ಮೀಟರ್ ಆಫ್ ಆಗಿ ಒಂದು ಹೆಣ್ಣಿನ ಮುಂದೆ ಕ್ಷಮೆ ಕೇಳಿರುವಿ. ಲೇ ಗಾಂಡು, ಅಧರ್ಮದ ಮಾರ್ಗದಲ್ಲಿ ನಡೆಯೋ ನಿನಗಿಷ್ಟು ದಿಮಾಕಿರಬೇಕಾದರೆ ಧರ್ಮದ ಮಾರ್ಗದಲ್ಲಿ ರಾಜನ ಬರ ಮೇರೆಯೋ ನನಗಿನ್ನತ್ತಿರಬಾರದು. ಏನಂದಿಲೆ? ಲೇ ಕಲಬರಕ್ಕೆ ರಕ್ತಕ್ಕೆ ಹುಟ್ಟಿದ ಕುಲಗೆಟ್ಟ ನನ್ನ ಮಗನೇ, ನಮಗೆ ಗಾಂಡು ಎಂದು ಬಗಲಿದೆ ಏನಲೇ ಕುತ್ತೆ. ನಿನ್ನ
ಪೊಗರು ಈ ಚಿರತೆಯ ಮುಂದೆ ವರ್ಕೌಟ್ ಆಗಲಾರದು ಮಗನೇ. ಈ ಚಿರತೆ ಕಾಲು ಕೆದರಿಯ ಕಾಲಿಳಿದರೆ ಬೇಡಿಕೊಂಡರು ಬಿಡುವವನಲ್ಲ, ಕರುಣೆಯಿಂದ ತೆರೆ ತಗ್ಗಿಸಿದರು ಬಗ್ಗುವವನಲ್ಲ ಮಗನೇ. ಏನಂದಿರೆ ನಿನ್ನ ತೆರೆ ತೆಗೆಯುವುದೇ ಒತ್ತಿ ಹಾಕುವೆಯ. ಅದು ಈ ಬಾಹುಬಲಿಯಷ್ಟೇ ಬಲಶಾಲಿಯಾದ ಈ ಕರ್ಣನನ್ನು ಒತ್ತಿ ಹಾಕುವೆಯ. ಲೇ ಧರ್ಮೇಂದ್ರ, ಕಾಲ್ ಕೆದರಿಯ ಕಾಡಕ್ಕಿಳಿದ ಆ ನಿನ್ನ ಚಿರತೆ ಕೂಡ ಬಂದು ಕಾಲ್ ನಕ್ಕುವುದು ಈ ಕರ್ಣನಕ್ಕಿಯದ ಕಾಲನ್ನು. ಲೇ ಧರ್ಮೇಂದ್ರ, ಹುಲಿ ಬೇಟೆಗೆ ಹೋದರು, ಬೇಟೆ ಹುಲಿ ಹತ್ತಿರ ಬಂದರು, ಇವತ್ತೆ ಬಗೆಯೋದು ಹುಲಿನೇ ಹೊರತು ನಿನ್ನಂತ ಗುಳ್ಳೆ ನರಿಯಲ್ಲ. ಈ ಕರುಣನೆಂಬ ಹೆಬ್ಬುಲಿ ಈ ಊರಿಗೆ ಕಾಲಿಟ್ಟಿದೆ. ಸೈಲೆಂಟ್ ಆಗಿ ನಿನ್ನ ಅಹಂಕಾರವನ್ನು ಬರೆದು ಬಾಲ ಮುದುಡಿದ ಬೆಕ್ಕಿನಂತೆ ಸೈಲೆಂಟ್ ಆಗಿದ್ದರೆ ನಿನಗೆ ಜೀವದಾನ, ಇಲ್ಲವಾದರೆ ನಿನ್ನ ಗ್ರಹಚಾರವನ್ನೇ ಬಿಡಿಸುವೆನು. ಹೇಳು ಹೇಳು. ಅದನ್ನೇ ನೀಟಾಗಿ ಹೇಳು. ಯಮನ ಕಡೆ ನನ್ನ ಪಯಣ. ಕರ್ಣ, ಆ ಯಮನನ್ನೇ ನನ್ನ ಕಪಿ ಮುಷ್ಟಿಯಲ್ಲಿ ಬಂಧಿಸಿರುವ ಈ ಕರ್ಮೇಂದ್ರನಿಗೆ ಯಮನ ಭಯ. ಲೇ ಕರ್ಣ, ಒಂದು ಹೆಣ್ಣನ್ನು ಕಾಪಾಡಿದೆ ಎಂದು ಹೀರೋ ತರ ಎಗರಾಡಬೇಡ ಮಗನೇ. ಇನ್ನು ಮುಂದೆ ಶುರುವಾಯಿತು ಈ ವಿಲನ್ ಸೃಷ್ಟಿಸಿದ ಶನಿ ಪ್ರವೇಶ. ಲೇ ಕರ್ಣ, ಒಂದು ಹೆಣ್ಣಿನ ಮುಂದೆ ನನ್ನನ್ನು ಕ್ಷಮೆ ಕೇಳುವಂತೆ ಮಾಡಿದೆಯಲ್ಲ, ಮುಂದೊಂದು ದಿನ ಲೇ ಬಚ್ಚ, ಲೇ ಲುಚ್ಚ, ಮುಂದೊಂದು ದಿನ ಅದೇ ಸುಂದರವಾದ ಹೆಣ್ಣು ಈ ಕರ್ಮೇಂದ್ರನ ಕೇಳುವಂತೆ ಮಾಡದಿದ್ದರೆ ನನ್ನ ಹೆಸರು ಗಣಪತಿಯ ಪುಂಡ ವೀರ ಕರ್ಮೇಂದ್ರನೇ ಅಲ್ಲ. ಬರುತ್ತೇನೆ. ಇಟ್ ಈಸ್ ಮೈ ಚಾಲೆಂಜ್. ಗಂಡೆದೆಯ ಪುಂಡ. ಓ ನಿನ್ನ ಗಂಡೆದೆಯನ್ನೇ ಬರಿ ಮುಷ್ಟಿಯಿಂದ ಕುತ್ತಿಕೊಳ್ಳುವನು ಸಿಂಹದೆದೆಯವನಾದ ಈ ಕರ್ಣ. ಹೋಗು ಕರ್ಮೇಂದ್ರ, ಹೋಗು. ನಿನ್ನಂತ ಪುಂಡ ಪುಡಾರಿಗಳನ್ನು ಮಟ್ಟ ಹಾಕಲೆಂದೇ ಆ ಶಿವನ 5ನೇ ಅವತಾರವನ್ನು ಅವತರಿಸಿ ಬಂದಿರುವನು ಈ ಕರ್ಣ. ಸಾವಿಗೆ ಬೇಕಾದರೂ ಶರಣಾಗುತ್ತೇನೆ, ಆದರೆ ಆ ಮಾಯಕರ ಜೀವನದಲ್ಲಿ ಆತ ನಿನ್ನಂತ ಶತ್ರುಗಳಿಗೆ ಸಲಾಂ ಹೊಡೆಯೋದು ಈ ಕರ್ಣನ ಡಿಕ್ಷನರಿಯಲ್ಲೇ ಇಲ್ಲ. ಸಜ್ಜನರಿಗೆ ಸಹಾಯಕ, ದುರಹಂಕಾರಿಗಳ ಎದೆ ಬಗೆದು ರಕ್ತ ಹೀರುವ ಉಗ್ರ ನರಸಿಂಹ ಈ ಕರ್ಣ. ದೇವರೆನ್ನುವ ದಯಪಾರಕ, ದೇವರೆನ್ನುವ ಕವಿ ನಾಲಿಗೆಯನ್ನು ಲೇಖನೆಯನ್ನಾಗಿ ಮಾಡಿ, ಮನಸ್ಸನ್ನು ಕಲ್ಪನೆಯ ಹಾಳೆಯನ್ನಾಗಿ ಮಾಡಿ, ಕಲಾವಿದನೆಂಬ ಬೊಂಬೆಗೆ ಜೀವ ಕಳೆ ತುಂಬಿ ಈ ಭೂಮಿಯ ಮೇಲೆ ಬದುಕಲು ಅವಕಾಶ ಮಾಡಿ, ಕರ್ಮವನ್ನಾದರೂ ಮಾಡು, ಧರ್ಮವನ್ನಾದರೂ ಮಾಡು,
ನೀ ಮಾಡಿದ ಕರ್ಮ ಧರ್ಮದನುಗುಣವಾಗಿ ಫಲ ಸಿಗುವುದು ಈ ಮಾನವ ಕುಲಕ್ಕೆಂದು. ಆದರೆ ಮಾನವನೆಂಬ ಮಂಗ ಮಾಡಬಾರದ ಹೇ ಕಾರ್ಯವನ್ನು ಮಾಡಿದರೆ, ಆ ಸೃಷ್ಟಿಕರ್ತನ ಕೆಟ್ಟ ದೃಷ್ಟಿ ಬೀರಿದರೆ ಕೆಡುಕಾಗುತ್ತದೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲ ರಾವ್ ಬಹದ್ದೂರನಿಗೆ. ಈ ಊರಿನ ಪರಿಸ್ಥಿತಿಯನ್ನು ನೋಡಿ ನಾನು ಜನರಿಗೆ ಅನುಕೂಲವಾಗಲೆಂದು ರುದ್ರ ಭೂಮಿಗೆ ಜಮೀನು ಕೊಡಲು ಮುಂದಾದರೆ ನಮ್ಮ ಮೇಲೇನೆ ಕೆಂಡ ಕಾರುತ್ತಿರುವನು ಆ ರಾವ್ ಬಹದ್ದೂರ್. ಇಂಥ ನೀಚರು ನಿರ್ನಾಮವಾಗುವವರೆಗೂ ಮುಕ್ತಿ ಸಿಗಲಾರದು ಈ ನಮ್ಮ ಹಳ್ಳಿಗೆ. ಅಂತ ಕಷ್ಟವಾದ್ರೂ ಏನ್ ಬಂದಿದ್ದೀರಿ ನಮ್ಮ ಹಳ್ಳಿಯ ಜನಕ್ಕೆ? ನಮ್ಮ ಊರಿನಲ್ಲಿ ಜೀವ ಕಳೆದುಕೊಂಡ ದೇಹಕ್ಕೆ ಮುಕ್ತಿ ಕೊಡಲು ಒಂದು ಗೇಣು ಜಾಗ ಇಲ್ಲ ಸುಮಿತ್ರ ನಮ್ಮ ಹಳ್ಳಿಯಲ್ಲಿ. ಅದನ್ನರಿತು ನಾನು ಶವ ಸಂಸ್ಕಾರಕ್ಕೆ ರುದ್ರ ಭೂಮಿ ಕೊಡಲು ಮುಂದಾದರೆ ನಮಗೆ ಎದುರಾಗಿ ನಿಂತಿರುವನು ರಾವ್ ಬಹದ್ದೂರ್. ರೀ, ನಾವ್ ಹೆದರಿದ್ರೆ ಮತ್ತಷ್ಟು ಎದುರಿಸ್ತಾರೆ ರೀ ಸ್ವಾಮಿಯವರು. ಅದಲ್ಲದೆ ಅಂತ ಶ್ರೀಮಂತ ವಿಷ ಜಂತುಗಳ ಸವಾಸ ಬೇಡ ಅಂತ ನಾವು ದೂರ ಸರಿದ್ರು ಕೂಡ ಅವರು ಮಾತ್ರ ನಮ್ಮನ್ನ ನೋಡಿ ಎದೆ ಒಬ್ಬಿಸಿ ಅಡ್ಡಾಡ್ತಾರೆ ಆ ಕುಡುಕರು. ಅದಲ್ಲದೆ ಅವರಿಂದ ನಮಗೇನೂ ಆಗೋದಿಲ್ಲ, ನಾವೇನೋ ಅವರಿಗೆ ನಷ್ಟ ಮಾಡ್ತೇವೆ ಎಂದು ಈ ರೀತಿ ಮಾತಾಡ್ತಾ ಇದ್ದಾರೆ. ಮೇಲಾಗಿ ಈ ಜನಕ್ಕೋಸ್ಕರ ನಮ್ಮ ಜಮೀನನ್ನು ನಾವು ಬಿಟ್ಕೊಟ್ಟಿದ್ದೇವೆ. ನಮ್ಮಿಂದ ಈ ಜನಕ್ಕೆ ಒಳ್ಳೆದಾದ್ರೆ ಸಾಕು. ಮೇಲಾಗಿ ಅವರ ಮೇಲಿರುವ ಹಟ್ಟಹಾಸಕ್ಕೆ ಈ ಸಮಾಜದ ಜನರೇ ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ನೀವು ಮಾತ್ರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಬೇಡ. ತಲೆ ಕೆಡಿಸಿಕೊಳ್ಳಬಾರದೆಂದು ಸುಮ್ಮನಾದರೆ ಮುಂದೊಂದು ದಿನ ನಮ್ಮ ಮನೆತನಕ್ಕೆ ಕೇಡು ಬಗೆಯುತ್ತಾನೆನ್ನುವ ಚಿಂತೆ ನನ್ನನ್ನು ಕಾಡುತ್ತಿದೆ ಸುಮಿತ್ರ. ನೀವೇಕೆ ಚಿಂತಿಸ್ತಾ ಇದ್ದೀರಾ ರೀ? ನೋಡಿ ಸ್ವಾಮಿ, ಈ ಸಮಾಜದಲ್ಲಿ ನಿಮ್ಮಂತ ಸತ್ಯವಂತರನ್ನು ಕೈ ಬಿಡೋದಿಲ್ಲ ಈ ನಮ್ಮೂರ ತಾಯಿ. ನಿಮ್ಮನ್ನು ಕಾಪಾಡುತ್ತಾಳೆ ಈ ನಮ್ಮ ದೇವರು. ದೇವರೆನ್ನುವ ದಯಪಾಲಕ ನದಿ ಇದ್ದ ಹಾಗೆ ಸುಮಿತ್ರ. ಮಳೆರಾಯ ಮಳೆ ಸುರಿಸಿದಾಗ ಹಳ್ಳ ಕೊಳ್ಳಗಳು ಮೈ ತುಂಬಿ ಹರಿದು ನದಿ ಸೇರುತ್ತದೆ. ಹಳ್ಳ ಕೊಳ್ಳಗಳಿಂದ ಬಂದ ಕಸ ಕಡ್ಡಿಯನ್ನು ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡು ಸಕಲ ಜೀವರಾಶಿಗಳ ದಾಹ ತೀರಿಸಿದಂತೆ ಕರ್ಮ ಧರ್ಮವನ್ನು ಸಮನಾಗಿ ಕಾಣುತ್ತಾನೆ ಆ ಪರಮಾತ್ಮ. ನೀನು ಹೇಳಿದಂತೆ ಸತ್ಯವಂತರನ್ನಷ್ಟೇ ಕಾಪಾಡಿದ್ದರೆ ನಮ್ಮ ದೇಶದ ಜನಸಂಖ್ಯೆ ಬೆಳೆಯುತ್ತಿರಲಿಲ್ಲ. ಧರ್ಮದ ದಾರಿಯಲ್ಲಿ ಒಬ್ಬ ನಡೆದರೆ ಅಧರ್ಮದ ಹಾದಿಯನ್ನು ತುಳಿಯುತ್ತಿರುವವರು 10 ಜನ. ಒಳ್ಳೆಯವನ ಜೊತೆ 4 ಜನ ಕೆಟ್ಟವರನ್ನು ಇಟ್ಟಿರುತ್ತಾನೆ ಆ ದೇವರು, ಎಂದಾದರೂ ರಕ್ಷಣೆ ಮಾಡುವುದಕ್ಕಾಗಿ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಅವರು ಮಾಡಿರುವ ಕೆಟ್ಟ ಅನ್ಯಾಯವನ್ನು, ಕೆಟ್ಟ ಕರ್ತವ್ಯಗಳನ್ನು ಮೆಟ್ಟಿಸಿಡಲು ಆ ದೇವರು ಒಂದಿಲ್ಲ ಒಂದಿನ ಶಿಕ್ಷೆ ಕೊಟ್ಟೆ ಕೊಡುತ್ತಾನೆ ರೀ ನನ್ನ ದೇವರು. ಹಿಂದೆ ತಂದೆ ತಾಯಿಗಳು ಮಾಡಿದ ಪಾಪ ಕರ್ಮಗಳು ಮಕ್ಕಳಿಗೆ ತಟ್ಟುತ್ತಿತ್ತಂತೆ. ಈಗ ಹಾಗಲ್ಲ ಸುಮಿತ್ರ, ನಾವು ಮಾಡಿದ ಪಾಪದ ಫಲವನ್ನು ನಾವೇ ಅನುಭವಿಸಬೇಕು. ಸುಮಿತ್ರ, ನಿನಗೆ ಒಂದು ವಿಷಯ ಹೇಳುವುದನ್ನೇ ಮರೆತು ಬಿಟ್ಟೆ. ಏನ್ರಿ ಅದು? ನನ್ನ ಹೆಸರಿನಲ್ಲಿದ್ದ ಜಮೀನನ್ನು ನನ್ನ ತಮ್ಮ ಶರತ್ತನ ಹೆಸರಿಗೆ ಬಿಟ್ಟು ಕೊಟ್ಟಿರುವೆ. ಶರತ್ ಮಾಡುವ ಬಿಸ್ನೆಸ್ ಸಕ್ಸಸ್ ಆದರೆ ನಮ್ಮ ಮನೆತನಕ್ಕೆ ಯಾವ ಕುಂದು ಕೊರತೆ ಬರಲಾರದು ಕಣೆ. ಸ್ವಾಮಿ, ಹಿಡಿಗಾಗಿ ಪಡಿಯನ್ನು ಕಳೆದುಕೊಳ್ಳುವುದು ಯಾವ ಲೆಕ್ಕ? ಅದು ಅಲ್ಲದೆ ಮೈದುನ ಮಾಡುತ್ತಿರುವ ಈ ಬಿಸ್ನೆಸ್ನಿಂದ ನಾಳೆ ಲಾಸ್ ಆದ್ರೆ ನಾವೆಲ್ಲ ಬೀದಿಗೆ ಬರುತ್ತೆಂಬ ಭಯ ನನ್ನಲ್ಲಿ ಕಾಡ್ತಾ ಇದ್ದೇವೆ. ಭಯಪಡಬೇಡ ಸುಮಿತ್ರ, ಎಲ್ಲ ಒಳ್ಳೆಯದೇ ಆಗುತ್ತದೆ. ಅಷ್ಟು ಮೀರಿ ಕೆಟ್ಟದ್ದಾದರೆ ಆ ವಿಧಿಯಾಟವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಹೊಲದ ಬೆಳೆ ನೋಡಿಕೊಂಡು ಬರುತ್ತೇನೆ. ರೀ, ನಿಂತ್ಕೊಳ್ರಿ. ನಾನು ಕೂಡ ಹೊಲಕ್ಕೆ ಬರದೆ ಬಹಳ ದಿನ ಆಯ್ತು. ನಾನು ಕೂಡ ಹೊಲಕ್ಕೆ ಬರ್ತೇನೆ. ಬೇಡ ಕಣೆ, ಬಿಸಿಲು ಬಹಳವಾಗಿದೆ. ಈ ಬಿಸಿಲಿನಲ್ಲಿ ನೀನು ಹೊಲಕ್ಕೆ ಬಂದರೆ ಮಲ್ಲಿಗೆಯ ಹೂವಿನಂತ ನಿನ್ನ ಮುಖ ಕಮಲ ಮುದುಡಿದ ತಾವರೆಯಂತೆ ಮುದುಡುವುದು ಸುಮಿತ್ರ. ಹೂವಿನ ಮೇಲೆ ಕುಳಿತಿರುವ ಮಂಜಿನ ಹನಿ ಹೇಳುತ್ತಂತೆ ಬಿಸಿಲಿನ ತಾಪಕ್ಕೆ ನಾನು ಸ್ವಲ್ಪ ಸ್ವಲ್ಪ ಕರಗಿ ಹೋಗುತ್ತೇನೆ ಅಂತ. ಅದೇ ರೀತಿ ಹೂವು ಹೇಳುತ್ತಂತೆ ಈ ಬಿಸಿಲಿನ ತಾಪಕ್ಕೆ ನಾನು ಬಾಡಿ ಹೋಗುತ್ತೇನೆ ಅಂತ. ನಾನು ಹೊಲಕ್ಕೆ ಬರ್ತೀನಿ ಅಂದ್ಬಿಟ್ಟಲೆ
ನಿಮ್ಮ ಮುಖ ಯಾಕ್ರಿ ಬಾಡಿದಂತಾಯ್ತು? ಆಕಾಶ ತಂಪಾಗಿ ಮೋಡ ಕಪ್ಪಾಗಿ ಬೀಳುವ ಹನಿಗೆ ಮುಂಗಾರು ಮಳೆ ಎನ್ನುತ್ತಾರೆ. ಮನಸ್ಸು ಮೂಕಾಗಿ ಕಣ್ಣು ಕೆಂಪಾಗಿ ಬೀಳುವ ಹನಿಗೆ ನಿಜವಾದ ಪ್ರೀತಿಯ ಕಣ್ಣೀರು ಅನ್ನುತ್ತಾರೆ. ಆ ಸೂರ್ಯನ ಕಿರಣಕ್ಕೆ ನೀನು ಹೊಲಕ್ಕೆ ಬಂದರೆ ನನ್ನ ಕಣ್ಣಲ್ಲಿ ನೀರೇ ಬರುತ್ತೆ ಕಣೆ. ಎಂತ ಭಾವಕ ಜೀವಿ ಸ್ವಾಮಿ ನೀವು. ಈ ಬಿಸಿಲಿನ ತಾಪಕ್ಕೆ ನಾನು ಬಂದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಜವಾಗ್ಲೂ ನಿಮ್ಮಂತ ಪುಣ್ಯವಂತರು ಪಡೆದು ನನ್ನ ಜನ್ಮ ಸಾರ್ಥಕವಾಯಿತು. ನಿಮ್ಮಂತ ಕರುಣಾಮಯಿಯನ್ನು ಕರುಣಿಸಿಕೊಟ್ಟ ನನ್ನ ದೇವರಿಗೆ ನಾನು ಮನಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಆ ದೇವರಿಗೆ ನಮಸ್ಕಾರ ಸಲ್ಲಿಸುವುದು ಸಾಕು. ಈ ನಿನ್ನ ನನ್ನ ಪ್ರೀತಿಯ ನಮನಗಳನ್ನು ಬಯಸುತ್ತಿರೋಣ. ಬಾಕಿ ನಾವೊಂದು ಸುಮಧುರ ಗೀತೆಯನ್ನು ಆಡುವ. ನನ್ನ ಪ್ರೀತಿ ಸಾಗರದಷ್ಟಿದೆ, ಅದು ನದಿಯನ್ನು ಸೇರೋದಷ್ಟೇ ಬಾಕಿ. ಬನ್ನಿ ಸ್ವಾಮಿ.
ಅಕ್ಕ ಮಾವ ರೇವತಿ ಯಾವಾಗ ಬಂದೆ ಅಮ್ಮ? ಏನೋ ಹೇಳಲು ಬಂದೆ, ಆದ್ರೆ ಯಾಕಾದ್ರೂ ಬಂದೆ ಅಂತ ಅನಿಸ್ತಾ ಇದೆ ಅಕ್ಕ ಈ ಹೊತ್ನಲ್ಲಿ. ಈಗೇನಾಯ್ತು ರೇವತಿ? ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ಬಂದ್ಬಿಟ್ಟೆ. ನೀವು ಕಂಟಿನ್ಯೂ ಮಾಡಿ, ನಾನು ನಿಂತ್ಕೋ ರೇವತಿ, ನಾವೇನು ಮಾಡ್ತಾ ಇಲ್ಲ, ಸುಮ್ಮನೆ ನಿಂತಿದ್ವಿ ಅಲ್ವೇನ್ರಿ? ಹಾ ಕೇಳಲ್ಲ. ಈಗೇನಾಯ್ತು ರೇವತಿ? ಜೋರಾಗಿ ಗಾಳಿ ಬೀಸಿದ್ದರಿಂದ ನಿನ್ನಕ್ಕನ ಕಣ್ಣಲ್ಲಿ ಕಸ ಬಿದ್ದಿತ್ತು. ಅವಳ ಚಟಪಟಿಕೆ ನೋಡಲಾರದೆ ಕಣ್ಣಲ್ಲಿದ್ದ ಕಸ ತೆಗೆಯುತ್ತಿದ್ದೇನಮ್ಮ. ಹೌದೌದು ಮಾವ, ಈ ಆಷಾಢ ಗಾಳಿಗೆ ಹೊತ್ತು ಗೊತ್ತು ಇರೋದೇ ಇಲ್ಲ. ಅದು ಇಷ್ಟು ಜೋರಾಗಿ ಬೀಸಿ ಮನೆ ಒಳಗೆ ಬರ್ಬೇಕಾ ಆ ಗಾಳಿ, ಅಕ್ಕನ ಕಣ್ಣಲ್ಲಿ ಧೂಳು ಬಿದ್ದಿದೆ. ಯಾರಾದರೇನು ರೇವತಿ, ಜೋರಾಗಿ ಗಾಳಿ ಬೀಸಿದರೆ ಅದರಿಂದ ಬಂದ ಕಸವನ್ನು ಯಾರಿಂದ ತಡೆಯಲು ಸಾಧ್ಯವಿಲ್ಲ. ಹೌದೌದು ಮಾವ, ನಾನ್ ನೋಡಿರ್ವೆ ನಿಮ್ಮ ಪ್ರೇಮದ ಗಾಳಿಯನ್ನ. ನೀವೇನು ಹೇಳ್ಬೇಡಿ, ಈಗ ಮಾಯವಾಯ್ತೇನಕ್ಕ ನಿನ್ನ ಕಣ್ಣಲ್ಲಿದ್ದ ಪ್ರೇಮದ ಹರಳು. ಅದು ರೇವತಿ, ನೀ ಏನ್ ಮಾತಾಡ್ತಾ ಇದೀಯ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣೆ. ನಿನಗರ್ಥ ಆಗಿದ್ರೆ ನನಗೆ ಅರ್ಥವಾಗಿದೆ ಅಕ್ಕ. ಈ ರೇವತಿಯ ಮಾತು ಕೇಳುತ್ತಾ ನಿಂತರೆ ಸೂರ್ಯಾಸ್ತವಾಗುವುದು. ಬಾ ಸುಮಿತ್ರ, ಹೋಗೋಣ. ರೇವತಿ, ನಾವು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀವಿ, ಮನೆ ಕಡೆ ಜೋಪಾನ. ಆಯ್ತಕ್ಕ, ನಾ ಹೋಗ್ಬೇಡಿ. ಬಂದ್ರಿ ಹೋಗಿ. ರೇವತಿ, ಯಾರಿಗೆ ಹೋಗಿ ಬನ್ನಿ ಅನ್ನುತ್ತಿರುವಿಯಲ್ಲ? ಅಕ್ಕ ದೊಡ್ಡ ಮಾವ ಹೊಲಕ್ಕೆ ಹೋದ್ರು. ಏನು, ಅಣ್ಣ ಅತ್ತಿಗೆಯವರು ಹೊಲಕ್ಕೆ ಹೋದರೆ ನೀನು ಅವರ ಜೊತೆ ಹೋಗಬೇಕಿತ್ತು. ಗಾಳಿ ಬಿಸಿಲು ಬಡಿಸಿಕೊಂಡು ಸ್ವಲ್ಪ ಗಟ್ಟಿ ಮುಟ್ಟಿ ಆದ್ರೂ ಆಗುತ್ತಿದ್ದಿ. ನಾನು ಗಟ್ಟಿ ಮುಟ್ಟಿನೇ ಇರುವೆ ಮಾವ, ನನಗೇನಾಗಿದೆ? ಏನು, ನೀನು ಗಟ್ಟಿ ಮುಟ್ಟಿಯಾಗಿರುವಿಯಾ? ಶಾಲೆಯಲ್ಲಿ ಕೋಟ್ ಆಡುವಾಗ ನನ್ನನ್ನು ಹಿಡಿಯಲು ಹೋಗಿ ಹೊತ್ತುಕೊಂಡು ಬೀಳುತ್ತಿದ್ದೆಯಲ್ಲ, ಅದು ನಿನಗೆ ನೆನಪಿಲ್ಲವೇ? ಆಗ ನಾನು ಚಿಕ್ಕವಳಿದ್ದೆ, ಈಗ ದೊಡ್ಡವಳಾಗಿದ್ದೀನಿ. ನನ್ನನ್ನ ಹಿಡಿಯಲು ನಿನ್ನಿಂದ ಆಗದು ಮಾವ. ಏನು, ನಿನ್ನನ್ನು ಹಿಡಿಯಲು ನನಗೆ ಆಗುವುದಿಲ್ವಾ? ಎಲ್ಲ ನಿನ್ನ ಜಂಬದ ಕೋಳಿ, ಈ ಸೂರ್ಯನಿಗೆ ಸವಾಲು ಹಾಕುವಿಯಾ? ಹೌದು, ನಿನಗೆ ಹೇಳ್ತಿರೋದು ಮಾವ. ಬೈ ಬಾಯಿ ಮಾತಿನಿಂದ ಜಂಬ ಕಚ್ಕೊಳ್ಬೇಡ. ಏನ್ ಹೇಳ್ತೀನ, ಈಗ ಹಿಡಿ ನೋಡೋಣ. ಅಲ್ಲ ನಿನ್ನ ಜಂಬದ ಕೋಳಿ, ನೀ ಏನು ಇಂಟರ್ನ್ಯಾಷನಲ್ ರನ್ನಿಂಗ್ ನಲ್ಲಿ ಗೆದ್ದು ಫಸ್ಟ್ ಪ್ರೈಸ್ ಪಡೆದವಂತೆ ಮಾತಾಡ್ತೀಯಲ್ಲ. ಜಿತ್ತಿಗೆ ಬಿದ್ದರೆ ಹಿಂದೆ ಸರಿಯೋದು ಈ ಸೂರ್ಯನ ಜಾಯಮಾನದಲ್ಲೇ ಇಲ್ಲ. ನೀ ಓಡು, ಎಷ್ಟು ಓಡ್ತಿ ಓಡು, ನಾನು ನೋಡೇ ಬಿಡ್ತೀನಿ. ಬಿಡಿ ಮಾವ, ಬಿಡಿ ನನ್ನನ್ನ. ಈಗ ಹಿಡಿದಿನಲ್ಲ ನಾನು, ಈಗೇನು ಮಾಡುವಿ? ಈಗ ನಾನು ಸೋತೆ ಎಂದು ಒಪ್ಪಿಕೊಳ್ಳುವೆ. ಹೋಗಿ ಎಂದು ಒಪ್ಪಿಕೊಂಡ್ರೆ ಸಾಲದು ರೇವತಿ, ನಾ ಕೇಳ್ತೇನೋ ನೀ ಕೊಡಬೇಕು. ನೀವು ಕೇಳಿದ್ದು ಕೊಡಲು ನನ್ನ ಹತ್ರ ಏನಿದೆ ಮಾವ? ನಿನ್ನ ಹತ್ರ ಇರುವುದನ್ನೇ ಕೇಳ್ತಿರು ರೇವತಿ. ಈ ನಿನ್ನ ಹೃದಯವನ್ನು ಕೊಡು, ನನ್ನ ಎದೆ ಗೂಡಿನಲ್ಲಿ ಬಚ್ಚಿಟ್ಟುಕೊಳ್ಳುವೆ. ನಿಮಗೆ ಕೊಡಲಾರಿ ಮಾವ. ಅಕ್ಕ ಮಾವ ಯಾರ ಜೊತೆಗೆ ನನ್ನ ಮದುವೆ ಮಾಡ್ತಾರೋ ಅವರಿಗೆ ಕೊಡ್ತೀನಿ ಈ ನನ್ನ ಹೃದಯನ. ಯಾಕೆ ರೇವತಿ, ನನ್ನನ್ನು ಮದುವೆ ಮಾಡಿಕೊಳ್ಳುವ ಮನಸ್ಸಿಲ್ಲವೇ ನಿನಗೆ? ನನ್ನ ಮನಸ್ಸಿದೆ, ಆದ್ರೆ ಅಕ್ಕ ಮಾವರ ಒಪ್ಪಿಗೆ ಕೇಳಬೇಕಲ್ವೇ? ಇಲ್ಲಿವರೆಗೂ ನನ್ನ ನಿನ್ನ ಮದುವೆ ಪ್ರಸ್ತಾಪ ಮಾಡೇ ಇಲ್ಲ. ಆ ವಿಷಯವನ್ನು ನನಗೆ ಬಿಡು ರೇವತಿ. ಅಣ್ಣ ಅತ್ತಿಗೆಯವರ ಮುಂದೆ ನಾನೇ ಮಾತನಾಡುತ್ತೇನೆ. ಈಗಲಾದರೂ ಕೊಡುವೆ ಆ ಒಂದು ಸಿಹಿ ಮುತ್ತನ್ನು. ಸತಿಪತಿ ಆಗಲಾರದೆ ಕೊಡಲಾರೆ ಮುತ್ತನ್ನು. ಹಾಗೆನ್ನ ಬೇಡ ಕಣೆ, ಪ್ರೀತಿಸಿ ನೋಡು, ಪ್ರಾಣಕ್ಕಿಂತಲೂ ಹೆಚ್ಚು ನೋಡಿಕೊಳ್ಳುವೆ. ಈ ನಿನ್ನ ಮನಸ್ಸು ಕೊಟ್ಟು ನೋಡು, ಕೊನೆಯವರೆಗೂ ನಿನ್ನ ಜೊತೆ ಯಾಗಿರುವೆ. ಮಾವ, ನಿನ್ನ ಪ್ರೀತಿಯಲ್ಲಿ ಸೋತು ಬಿದ್ದಿರುವೆ ನಾನು ಜಾರಿ. ನಿನ್ನ ಆಸೆಯನ್ನ ಪೂರೈಸಲಾರದೆ ನನಗೆಲ್ಲಿದೆ ಮುಂದೆ ದಾರಿ?
ಬಾ ಸೇರೋ ನನ್ನ ದೇವತೆ ಕುಣಿಯೋ ನನ್ನ ವಿನಂತೆ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಜೊತೆಯಾಗಿ ಹಿತವಾಗಿ ಸೇರಿ ನುಡಿವ ಸೇರಿ ನಡೆವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿರೋ ನಿನ್ನ ಆಶಯ ಬರಲಿ ವಯ್ಯಾರದ ದಂತದ ಮೈಯವರೇ
ವಯ್ಯಾರದ ದಂತದ ಮೈಯವರೇ ಬಾಬರಿಗೆ ಬಹದ್ದೂರನನ್ನು ಕೆಣಕಿದವರ ಪಾಲಿಗೆ ರಾಕ್ಷಸ. ಈ ರಾಕ್ಷಸನ ಆಳವನ್ನರಿಯದೆ ಅವಮಾನಗೊಳಿಸಿದವಲ್ಲ ಆ ರೈತ ಕುಲದ ಕುನ್ನಿ ಶಿವ್ಯ. ಲೇ ಶಿವ್ಯ, ನಿನ್ನ ಮನೆ ಬಾಗಿಲಿಗೆ ಬಂದ ಈ ತೊರೆಗೆ ಅವಮಾನ ಮಾಡಿದೆಯಲ್ಲ, ನಿನ್ನ ಧೈರ್ಯ ಕುಗ್ಗಬೇಕಾದರೆ ಈ ಅವಮಾನದ ಸೋಡನ್ನು ನಾನು ತೀರಿಸಿಕೊಳ್ಳಬೇಕಾದರೆ ನಿನ್ನ ಹೆಂಡತಿ ಸುಮಿತ್ರಳ ಶೀಲ ಮಣ್ಣು ಪಾಲಾಗಲೇಬೇಕು. ನಿಂತುಕೋ, ನಮ್ಮ ಹೋರಿಯನ್ನೇಕೆ ಎಟ್ಟಿಸಿಕೊಂಡು ಬರುತ್ತಿರುವೆ? ಈ ಹೋರಿ ನಿಮ್ದ? ಹಾಗಾದ್ರೆ ನಮ್ಮ ಹೊಲದಲ್ಲಿ ನಮ್ಮ ಹೊಲದ ಬೆಳೆ ಎಲ್ಲ ನಾಶ ಮಾಡಿ ಬಂದಿದೆ, ಗೊತ್ತಾ ನಿಮ್ಗೆ? ಏನು, ನಮ್ಮ ಹೋರಿ ನಿಮ್ಮ ಹೊಲಕ್ಕೆ ಲಗ್ಗೆ ಇಟ್ಟಿತೆ? ಹೌದ್ರಿ, ಇದು ನಿಮ್ಮ ಹೋರಿನ? ನಿಮ್ಮ ಹೋರಿಯೇ ನಮ್ಮ ಹೊಲದಲ್ಲಿ ಬಂದು ನಮ್ಮ ಬೆಳೆ ಎಲ್ಲ ನಾಶ ಮಾಡಿದೆ. ಇನ್ನೊಬ್ಬರ ಹೊಲದಲ್ಲಿ ಹೋಗಿ ನಾಶ ಮಾಡಬಾರ್ದು ಅಂತ ನಿಮ್ಮ ಹೋರಿಗೆ ಇನ್ನೊಂದ್ಸಾರಿ ಇನ್ನೊಬ್ಬರ ಹೊಲದಲ್ಲಿ ಬಿಡಬೇಡಿ. ಇನ್ನೊಂದು ಸಾರಿ ನಿಮ್ಮ ಹೋರಿ ನಮ್ಮ ಹೊಲದಲ್ಲಿ ಬಂದಿದ್ದ ನಿಜ ಆದ್ರೆ ಚಾಟಿ ಹೇಟು ಕೊಡ್ಬೇಕಾಗುತ್ತೆ. ಚಾಟಿಯ ಏಟು? ಲೇ, ನನ್ನ ಹೋರಿಯನ್ನು ಮುಟ್ಟುಬಟ್ಟು ಇದೆ ನಿನಗೆ. ನನ್ನಲ್ಲಿ ಧೈರ್ಯ ಎಷ್ಟು ಇದೆಯೋ ಇಲ್ಲೆಂಬುದು ಗೊತ್ತಾಗ್ಬೇಕಾದ್ರೆ ನಿಮ್ಮ ಹೋರಿ ನನ್ನ ಹೊಲದಲ್ಲಿ ಕಾಲಿಡಬೇಕು. ಕಾಲಿಟ್ಟ ತಕ್ಷಣವೇ ನಿನ್ನ ಹೋರಿಯ ಕಾಲನ್ನು ಮುರಿದು ಹಾಕ್ತಾನೆ. ಲೇ, ಬೇಕಾದ ಬೋಡನ್ನು ತಂದು ತಿನ್ನಿಸಿ ಹುಲಿ ಬೆಳೆಸಿದ ಹೋಗಿ ಬೆಳೆಸಿದ್ದೇನೆ. ನೀನು ಕಾಲು ಮುರಿಯುತ್ತೇನೆಂದು ನನ್ನ ಹೋರಿಗೆ ಹತ್ತಿರ ಬಂದ್ರ ಹೊದಿಬಾರ್ದ ಜಾಗ ಪತಿ ತೋಬಲು ಜಾತಿ. ಸಾವುಕಾರ, ಈ ಸುಮಿತ್ರ ಒಂದ್ಸಾರಿ ಕೈ ಎತ್ತಬಾರ್ದು, ಎತ್ತಿಲ್ಲ ಅಂದ್ರ ನಿನ್ನ ಹೋರಿ ಕೊಪ್ಪೆಲ್ಲ ಕರ್ಕಿ ಹೋದಿತ್ತು. ಒಬ್ಬ ಕರಗಿಸಿದ್ದೇನೆಂದು ಹತ್ತು ಮೀರಿ ಮಾತನ ಹೊಡಿ. ಮೌನ ಕಳೆದುಕೊಳ್ಳಬೇಡ ನನ್ನ ಕೈಯಲ್ಲಿ. ಅಂದ ಹಾಗೆ ನೀನು ಆ ಶಿವನ ಹೆಂಡತಿ ಸುಮಿತ್ರಳಲ್ಲವೇ? ಹೌದು, ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಎನ್ನುವ ರೈತನ ಧರ್ಮ ಪತ್ನಿ ನಾನು. ಅಂದ ಹಾಗೆ ನೀನ್ ಯಾವ ಸೀಮೆ ಪಾಳೆಗಾರನ? ನಾನು ಯಾವ ಸೀಮೆಯ ಪಾಳೆಗಾರ? ಈ ನಾಡನ್ನು ಆಳುವ ನಾಯಕ, ಬಡವರ ಪಾಲಿನ ಪರಮಾತ್ಮ, ನಿನ್ನಂತ ಹೆಣ್ಣುಗಳಿಗೆ ಸುಖ ಕೊಡುವ ರಾಯ್ ಬಹದ್ದೂರನೆಂಬಪ್ಪ. ನನಗೆ ಸುಖ ಕೊಡುವುದಕ್ಕಾಗಿ ನನ್ನ ಕೋಳಿಗೆ ತಾಳಿ ಕಟ್ಟಿದ ಗಂಡನಿದ್ದಾನೆ. ಗಂಡ? ಲೇ, ನಿನ್ನ ಗಂಡ ಕೊಡುವ ಸುಖಕ್ಕಿಂತ 100 ಪಟ್ಟು ಜಾಸ್ತಿ ಸುಖ ಕೊಡುವೆ.
ನಿನ್ನ ಗರ್ಭದಲ್ಲಿ ಪಿಂಡ ಓದಿ ಬೆಳೆಯುತ್ತದೆ. ನಾನು ಬಿತ್ತಿದ ಪ್ರತಿರೂಪ. ನನ್ನ ಗರ್ಭವನ್ನು ತುಂಬುವ ಶಕ್ತಿ ನನ್ನ ಗಂಡನಲ್ಲಿ ಸಾಕಷ್ಟಿದೆ. ಅವನ ಶಕ್ತಿ ಮೇಲೆ ನಿನಗೆ ಅನುಮಾನವಿದ್ದ ತನಿಜಾದ್ರೆ ಒಂದು ರಾತ್ರಿ ನಿನ್ನ ಮನೆಯಲ್ಲಿರುವ ಅಕ್ಕ ತಂಗಿಯರನ್ನು ಕರ್ಕೊಂಡು ಬಂದು ನನ್ನ ಗಂಡನ ಅವನ ಗೊತ್ತಾಗುತ್ತದೆ ನನ್ನ ಗಂಡನ ಗಂಡಸ್ತನ ಎಂತದು ಅಂತ. ನಿನ್ನ ಕೈಯಲ್ಲಿ ಒಂದು ಕೋಸ್ತ ಹಾಕೊಟ್ಟು ಕಳಿಸ್ತಾನೆ. ಲೇ ಬಂದರಂದೆ, ನನ್ನ ಸಹೋದರಿಯನ್ನು ನಿನ್ನ ಗಂಡನ ಹತ್ತಿರ ಕಳಿಸಿಕೊಡಿ ಎಂದು ಗರ್ವದಿಂದ ಮಾತನಾಡಿದೆಯಲ್ಲ. ನಿನ್ನ ಸೊಕ್ಕು ಒಣಗಬೇಕಾದರೆ ನನ್ನ ಕಾಮದ ಬಾಳ ಹೂಡಿ ನಿನ್ನ ಶೀಲಹರಣ ಮಾಡಲೇಬೇಕು. ಬಿಡು ನನ್ನ ಕೈನ. ಎಲ್ಲ ಶತಮೂರ್ಖ, ನಿನ್ನಲ್ಲಿ ಕಾಮ ಹೆಚ್ಚಾಗಿ ನನ್ನ ಮೈ ಮುಟ್ಟಿದ್ದಾನೆ ಜೋತೆ. ನಿನ್ನನ್ನು ಸಂಹಾರ ಮಾಡುವ ಮಹಾಕಾಳಿ ಅವತಾರ ನಾತಾಗುತ್ತಾರೆ. ಮಹಾಕಾಳಿ ಅವತಾರ. ಸುಮಿತ್ರ, ನೀನು ಕಾಳಿಯಾದರೆ ನಾನು ಬಕಾಸುರ. ಈ ಬಕಾಸುರನ ಕೈಯಲ್ಲಿ ಉಳಿಯಲಾರದು ಈ ನಿನ್ನ ಶೀಲ. ವಾ ಸುಮಿತ್ರ, ಈ ರಸಿಕನ ಕಾಮಾತುರವನ್ನು ತೀರಿಸುವ. ಈ ಕಾಮಕರಿಂದ ಬಾಮೈದಿನ ಎಲ್ಲಿರುವ ಬಾಮೈದಿನ ಅಲ್ಲಿ ನೋಡು, ನನ್ನ ಮೈದಿನ ಬರ್ತಾ ಇದ್ದಾನೆ. ಸುಮ್ಮಿ ಈ ರೋಬಹದ್ದೂರದ ಕಂದಿಗೆ ಮಂಡ ರಚಿ ಕಮ್ಮರ ಯೋಧಯಾಡಿ ಇಂದು ತಪ್ಪಿಸಿಕೊಂಡು ಹೋದ ಮಾತ್ರಕ್ಕೆ ನೀನು ಬಚಾವಾದ ಎಂದು ತಿಳಿ